ತಮ್ಮ ಜೊತೆ ಹೇಳ್ತೇನೆ. ಇದು ಕೇವಲ ನಿಮ್ಮ ಬೇಡಿಕೆಗೆ ಮಾತ್ರನಾ ಅಥವಾ ಈಗಿನ ರಾಜಕೀಯ ಪ್ರಸ್ತುತ ವಿದ್ಯಮಾನಕ್ಕೂ ಕೂಡ ನಿಮ್ಮ ಬೆಂಬಲ ಇದೆ? ಯಾಕಂದ್ರೆ ಕುರ್ಚಿ ಹಂಚಿಕೆ ಈ ರೀತಿಯಾದಂತಹ ವಿಚಾರಗಳು ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ಸ್ವಾಮೀಜಿಗಳು ಬಂದ್ರು, ಡಿ ಕೆ ಶಿವಕುಮಾರ್ ಭೇಟಿ ಅಂತಂದ್ರೆ ಅದು ಸಾಮೂಹಿಕವಾಗಿ ಇರುತ್ತೆ. ಇದು ಕೂಡ ಇದೆಯಾ? ಬಹಳ ಸ್ಪಷ್ಟವಾಗಿದೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಮತ್ತು ನೀವು ಹೈಕಮಾಂಡ್ ಡೆಲ್ಲಿಯಲ್ಲಿ ಕೂತು 4 ಜನ ತಲೆ ಕೈ ಇಟ್ಟು ಹೇಳಿದ್ದಾರೆ, ಅವ್ರನ್ನ ನೋಡಿಲ್ಲ ಹೇಳುತ್ತಾ ಇದ್ದಾರೆ. ಆದ್ರಿಂದ ಅವ್ರ ಯೋಗ್ಯತೆ ಇದೆ, ಹಕ್ಕಿದೆ. ಆದ್ರಿಂದ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೂ ಕೂಡ ಲೇಟ್ ಆಗಬಾರ್ದು. ಅವರು ಕೂಡಲೇ ಹಾಗೂ ಕೊಟ್ಟ ಮಾತು ಪ್ರಕಾರ ಹೈಕಮಾಂಡು ಕೂಡ ನಡ್ಕೋಬೇಕಾಗುತ್ತೆ. ಇಲ್ಲವಾದರೆ ರಾಜ್ಯದ ಅತಿ ಹಿಂದುಳಿದ ವರ್ಗದ ಏನು ಇದೆಯದೆಲ್ಲವನ್ನು ನೋಡ್ತಾ ಇದೆ. ನಾವು ನಮ್ಮ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ವಿರೋಧ ಪಕ್ಷದಲ್ಲಿದ್ದ ಎಲ್ಲ ಮಾತಾಡ್ತಾರೆ. ಅಧಿಕಾರ ಸ್ಥಾನಕ್ಕೆ ಕೂತಿದ ಮೇಲೆ ಯಾವ ಕೆಲಸವೂ ಕೂಡ ಮಾಡೋದಿಲ್ಲ, ಬರೀ ಪುಕ್ಕಟ ಭಾಷಣ ಅಷ್ಟೇ. ಆದ್ರಿಂದ ಇವತ್ತು ನಾವು ಇಲ್ಲಿ ಬರಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣವಾಯಿತು. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಾವೀಗ 15 ಮಂದಿ ಅಷ್ಟೇ ಬಂದಿದ್ದೀವಿ. ಸುಮಾರು 65 ಮೈನ್ಯೂಟ್ ಸಮುದಾಯ ನಮ್ಮ ಸಂಘಟನೆಯಲ್ಲಿ ಇದೆ. ಆದ್ರಿಂದ ಅವರು ನಮ್ಮ ಸಂಪೂರ್ಣ ಬೆಂಬಲಾಗಿ ಅವ್ರಿಗೆ ನಾವು ಬೆಂಬಲಾಗಿ ಇರ್ತೇವೆ ಅಂತಕ್ಕಂಥ ಮಾತು ನಿಮ್ಮ ಮುಂದೆ ಹೇಳಬಹುದು. ತಮ್ಮ ಜೊತೆ ಹೇಳ್ತೇನೆ. ಇದು ಕೇವಲ ನಿಮ್ಮ ಬೇಡಿಕೆಗೆ ಮಾತ್ರನಾ ಅಥವಾ ಈಗಿನ ರಾಜಕೀಯ ಪ್ರಸ್ತುತ ವಿದ್ಯಮಾನಕ್ಕೂ ಕೂಡ ನಿಮ್ಮ ಬೆಂಬಲ ಇದೆ? ಯಾಕಂದ್ರೆ ಕುರ್ಚಿ ಹಂಚಿಕೆ ಈ ರೀತಿಯಾದಂತಹ ವಿಚಾರಗಳು ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ಸ್ವಾಮೀಜಿಗಳು ಬಂದ್ರು, ಡಿ ಕೆ ಶಿವಕುಮಾರ್ ಭೇಟಿ ಅಂತಂದ್ರೆ ಅದು ಸಾಮೂಹಿಕವಾಗಿ ಇರುತ್ತೆ. ಇದು ಕೂಡ ಇದೆಯಾ? ಬಹಳ ಸ್ಪಷ್ಟವಾಗಿದೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಮತ್ತು ನೀವು ಹೈಕಮಾಂಡ್ ಡೆಲ್ಲಿಯಲ್ಲಿ ಕೂತು 4 ಜನ ತಲೆ ಕೈ ಇಟ್ಟು ಹೇಳಿದ್ದಾರೆ, ಅವ್ರನ್ನ ನೋಡಿಲ್ಲ ಹೇಳುತ್ತಾ ಇದ್ದಾರೆ. ಆದ್ರಿಂದ ಅವ್ರ ಯೋಗ್ಯತೆ ಇದೆ, ಹಕ್ಕಿದೆ. ಆದ್ರಿಂದ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೂ ಕೂಡ ಲೇಟ್ ಆಗಬಾರ್ದು. ಅವರು ಕೂಡಲೇ ಹಾಗೂ ಕೊಟ್ಟ ಮಾತು ಪ್ರಕಾರ ಹೈಕಮಾಂಡು ಕೂಡ ನಡ್ಕೋಬೇಕಾಗುತ್ತೆ. ಇಲ್ಲವಾದರೆ ರಾಜ್ಯದ ಅತಿ ಹಿಂದುಳಿದ ವರ್ಗದ ಏನು ಇದೆಯದೆಲ್ಲವನ್ನು ನೋಡ್ತಾ ಇದೆ. ನಾವು ನಮ್ಮ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ವಿರೋಧ ಪಕ್ಷದಲ್ಲಿದ್ದ ಎಲ್ಲ ಮಾತಾಡ್ತಾರೆ. ಅಧಿಕಾರ ಸ್ಥಾನಕ್ಕೆ ಕೂತಿದ ಮೇಲೆ ಯಾವ ಕೆಲಸವೂ ಕೂಡ ಮಾಡೋದಿಲ್ಲ, ಬರೀ ಪುಕ್ಕಟ ಭಾಷಣ ಅಷ್ಟೇ. ಆದ್ರಿಂದ ಇವತ್ತು ನಾವು ಇಲ್ಲಿ ಬರಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣವಾಯಿತು. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಾವೀಗ 15 ಮಂದಿ ಅಷ್ಟೇ ಬಂದಿದ್ದೀವಿ. ಸುಮಾರು 65 ಮೈನ್ಯೂಟ್ ಸಮುದಾಯ ನಮ್ಮ ಸಂಘಟನೆಯಲ್ಲಿ ಇದೆ. ಆದ್ರಿಂದ ಅವರು ನಮ್ಮ ಸಂಪೂರ್ಣ ಬೆಂಬಲಾಗಿ ಅವ್ರಿಗೆ ನಾವು ಬೆಂಬಲಾಗಿ ಇರ್ತೇವೆ ಅಂತಕ್ಕಂಥ ಮಾತು ನಿಮ್ಮ ಮುಂದೆ ಹೇಳಬಹುದು. ಬಹಳ ಸ್ಪಷ್ಟವಾಗಿದೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಮತ್ತು ನೀವು ಹೈಕಮಾಂಡ್ ಡೆಲ್ಲಿಯಲ್ಲಿ ಕೂತು 4 ಜನ ತಲೆ ಕೈ ಇಟ್ಟು ಹೇಳಿದ್ದಾರೆ, ಅವ್ರನ್ನ ನೋಡಿಲ್ಲ ಹೇಳುತ್ತಾ ಇದ್ದಾರೆ. ಆದ್ರಿಂದ ಅವ್ರ ಯೋಗ್ಯತೆ ಇದೆ, ಹಕ್ಕಿದೆ. ಆದ್ರಿಂದ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೂ ಕೂಡ ಲೇಟ್ ಆಗಬಾರ್ದು. ಅವರು ಕೂಡಲೇ ಹಾಗೂ ಕೊಟ್ಟ ಮಾತು ಪ್ರಕಾರ ಹೈಕಮಾಂಡು ಕೂಡ ನಡ್ಕೋಬೇಕಾಗುತ್ತೆ. ಇಲ್ಲವಾದರೆ ರಾಜ್ಯದ ಅತಿ ಹಿಂದುಳಿದ ವರ್ಗದ ಏನು ಇದೆಯದೆಲ್ಲವನ್ನು